ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸ್ಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತಿನ ದಿನ ನಾನು ಅಂದರೆ ಅಮಾವಾಸ್ಯೆ, ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಇರೋದ್ರಿಂದ ಸೋಮವಾರ ಬಂದಿದೆ ಅದರಲ್ಲೂ. ಹಾಗಾಗಿ ಇವತ್ತು ಅಮಾವಾಸ್ಯೆ ಪೂಜೆ ಮಾಡಬೇಕಾಗಿತ್ತು. ಬೆಳಗ್ಗೆನೇ ಎದ್ದು ನಾನು ಗಾರ್ಡನಿಗೆ, ನನ್ನ ಮಿನಿ ಗಾರ್ಡನ್ಗೆ ಹೋದರೆ ಈ ಥರ ಲಿಲ್ಲಿ ಫ್ಲವರ್ ಸಾಕಷ್ಟು ಬಿಟ್ಟಿತ್ತು. ಅದನ್ನು ಕಿತ್ಕೊಂಡು ಬಂದು ನಾನು ಒಂದು ಈ ಥರ ಗ್ಲಾಸ್ ಬಾಟಲ್ಸ್ ಎಲ್ಲ ಹೇಳ್ತೀನಲ್ಲ ನಾನು, ಕಸದಿಂದ ರಸ ಅಂತೇಳಿ ಯಾವುದನ್ನು ವೇಸ್ಟಾಗಿ ಎಸೆಯೋದಿಲ್ಲ. ಈ ಥರ ಬಾಟಲನ್ನೆಲ್ಲ ಎತ್ತಿಟ್ಕೊಂಡಿರ್ತೀನಿ ಏನಾದರೂ ತಂದಾಗ. ಆ ಥರದ್ದಕ್ಕೆ ಈ ಥರ ಎಲ್ಲ ನಾನೇ ಡೆಕೋರೇಷನ್ ಮಾಡ್ತೀನಿ. ನಾನೇ ಸಾಕಿರೋಂಥ ಗಿಡಗಳಲ್ಲಿ ಗ್ರೀನ್ ಲೀವ್ಸ್ಗಳೆಲ್ಲ ಕಿತ್ಕೊಂಡು ಈ ಥರ ಫ್ಲವರ್ಸ್ಗಳ್ನೆಲ್ಲ ಒಂದೊಂದು ಸಾರಿ ಚೇಂಜ್ ಮಾಡ್ತಾಯಿರ್ತೀನಿ. ಹೂಗಳು ವೆರೈಟೀಸ್ ಆಫ್ ಬಿಟ್ಟಾಗ ಚೆನ್ನಾಗಿ ಕಾಣೋಂಥದ್ದು ಎತ್ಕೊಂಬಂದು ಈ ಥರ ಟಿಫಾಯ್ ಮೇಲೆ, ಈ ಥರ ರ್ಯಾಕ್ಗಳ ಮೇಲೆಲ್ಲ ಇಡೋದು ನನ್ನ ಅಭ್ಯಾಸ. ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಿ ಒಂದು ರಂಗೋಲಿ ಹಾಕ್ತೆ. ಬಿಸಿಲು ಅಂದರೆ ಬಿಸಿಲು. ನಾನು ರಂಗೋಲಿದು ವೀಡಿಯೋ ತೆಗಿತಾ ಇದ್ದರೆ ನಂದು ನೆರಳೆ ಅದರಲ್ಲಿ ಬಿದ್ದಿದೆ ನೋಡಿ. ನಾನು ಮಿನಿ ಗಾರ್ಡನ್ ನೋಡಿ, ಮಳೆ ಬಂದಿದೆಯಲ್ಲ, ಈಗ ನಾನೇನು ಕ್ಲೀನ್ ಮಾಡೋಕ್ಕಾಗಿಲ್ಲ. ಈಗ ಒಂದೂವರೆ ತಿಂಗಳಾಯ್ತು ನಾನು ಅದಕ್ಕೆಲ್ಲ ಪೋಷಣೆ ಮಾಡಿ. ಅವಕಾಡೋ ಗಿಡ ಒಂದು ಹಾಕಿದ್ದೀನಿ. ಇದೆಲ್ಲ ಕಟ್ ಮಾಡಿ ಎಲ್ಲನೂ ಮಾಡಿ ಒಂದೂವರೆ ವರ್ಷದ ಗಿಡ ಪಾಟಲ್ಲೇ ಬೆಳೀತಾ ಇದೆ. ನನ್ನ ಮಗಳಿಗೆ ತುಂಬ ಇಷ್ಟ. ಬೀಜನ ಆನ್ಲೈನಲ್ಲಿ ತರಿಸಿದ್ಲು, ಪಾಟಿಗೆ ಹಾಕಿ ಬೆಳೆಸಿದ್ದೀನಿ. ಹಾಗೆ ಡೇರೆ ಗಡ್ಡೆಗಳು ಬೆಳೀತಾನೆ ಇರಲಿಲ್ಲ, ಹಂಗಾಗಿ ಅದರದ್ದು ಗಡ್ಡೆನೂ ತಂದಾಕಿದ್ದೀನಿ. ಅವು ಕೂಡ ಬೆಳ್ಕೊಂಡಿದೆ. ನಾವೇನೇ ನೀರು ಹಾಕಿದ್ರೂ ಮಳೆ ಬಂದರೆ ಇದ್ದಂಥ ಖುಷಿ ಗಿಡಗಳಿಗೆ ನಾವೆಷ್ಟೇ ನೀರು ಬಿಟ್ಟರು ಇದಿರೋದಿಲ್ಲ. ಇದು ನೋಡಿರಿ ನಂದು ಗೊಬ್ಬರದ ಟ್ಯಾಂಕ್ ಅಂತ ಹೇಳ್ಬೋದು. ನಾನು ಪೂಜೆ ನೀರು, ಏನಾದರೂ ತರಕಾರಿ ಕಟ್ ಮಾಡಿದ್ದು, ಹಣ್ಣಿನ ಸಿಪ್ಪೆ, ಇದೆಲ್ಲನೂ ಇದೊಂದು ಪಾತಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹಾಕ್ತಾಯಿರ್ತೀನಿ. ಅವಾಗವಾಗ ಗಿಡಗಳನ್ನೆಲ್ಲನೂ ನಾನು ನೀಟ್ ಮಾಡಿದಾಗ, ಗುಣೆ ಎಲ್ಲ ಕುರ್ಜಿದಾಗ ಅದ್ರ ಕೆಳಗಡೆ ಎಲ್ಲನೂ ಏನು ಗೆದ್ಲೆ ಹುಳಗಳು, ಗೊಬ್ಬರದ ಹುಳುಗಳು ಎಲ್ಲ ನುಣ್ಣು ಪುಡಿ ಮಾಡಿರುತ್ತೆ. ಅದಷ್ಟು ನಾನು ಇಷ್ಟಿಷ್ಟೇ ಗಿಡಗಳಿಗೆಲ್ಲ ಹಾಕಿ ಹಾಗೆಯೇ ಮೇಂಟೈನ್ ಮಾಡ್ತಾಯಿರ್ತೀನಿ. ನೋಡಿ, ಒಂದೆರಡು ಗಿಡ ಉಳಿಸ್ಕೊಂಡಿದ್ದೆ ನಾನು ಪೂಜೆಗೆ. ಮಳೆಗಾಲ ಬಂತು ಅಂತೇಳಿ ಕಟ್ ಮಾಡಿದೆ, ಆದರೆ ಮಳೆ ಅಂತೂ ಬರಲಿಲ್ಲ ಚೆನ್ನಾಗಿ. ಕೆಲವೊಂದು ಗಿಡ ಉಳಿಸ್ಕೊಂಡಿದ್ದೆ, ಹೂ ಬೇಕಾಗುತ್ತೆ ಪೂಜೆಗೆ. ಇಲ್ಲಿ ಸ್ವಲ್ಪ ನಾವು ಟೌನಿಂದ ದೂರ ಇರೋದ್ರಿಂದ ಹೂನವ್ರು ಬರೋದು ಕಷ್ಟ. ಆಮೇಲೆ ಬೇರೆಯವ್ರ ಮನೇಲಿ ಇಷ್ಟಪಟ್ಟು ಸಾಕಿರ್ತಾರೆ, ಕಿತ್ಕೊಂಡಾಗ ಬೈಸ್ಕೊಂಡು ಪೂಜೆ ಮಾಡೋಂಥ ಅವಶ್ಯಕತೆ ಏನಿರುತ್ತೆ ಅಲ್ವಾ. ಹಂಗಾಗಿ ನಾನು ಒಂದೆರಡು ಗಿಡಗಳನ್ನ ಸಾಕ್ಕೊಂಡೆ. ಅವು ಚೆನ್ನಾಗಿ ಬಂದು, ನಾನು ಯಾವ್ದು ಹಾಕಿದ್ದು ಲ್ಯಾಪ್ಸ್ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಸಸಿಗಳು ಬಂದು. ಇವಾಗೆಲ್ಲ ಕಟಾವು ಮಾಡಿದ್ದೀನಿ, ಕೆಲವೊಂದು ಉಳಿಸ್ಕೊಂಡಿದ್ದೀನಿ. ಈ ಥರ ಇನ್ನೂ ನಾನು ಮೇಂಟೈನ್ ಮಾಡಿಲ್ಲ. ಇದನ್ನೆಲ್ಲ ಹೋಗಿ ಕಟ್ ಮಾಡಿದಂಥವು ಈ ಮಟ್ಟಕ್ಕೆ ಚಿಗುರಿದಾವೆ. ಮಳೆ ಚೆನ್ನಾಗಿ ಬಂದಿದ್ದರೆ ಇಷ್ಟೊತ್ತಿಗೆ ಹೂ ಬಿಡಬೇಕಾಗಿತ್ತು. ನೋಡಿ, ಇಲ್ಲೇ ಶಂಖಪುಷ್ಪಿ ಹೋದ ವರ್ಷ ಹಾಕಿದ್ದೆ ನಾನು. ಎಲ್ಲಂದ್ರಲ್ಲೇ ಉಟ್ಕೊಂಡು ಹೂವೆಲ್ಲ ಬಿಡ್ತಿದ್ದಾವೆ. ಡಿಸ್ಟರ್ಬ್ ಆಗೋ ಹತ್ರ ಎಲ್ಲ ತೆಗೆದು ನಾನಲ್ಲಿ ಸ್ವಲ್ಪ ಗಲೀಜು ಶಾದ್ರೆ ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾವು ಓಡಾಡೋ ಅಂಥ ಒಂದು ಜಾಗ ಅಂದರೆ ಚರಂಡಿ ಮೇಲೆ ಹೋಗಿ ಚರಂಡಿಯಿಂದ ಒಂದು ಅರ್ಧ ಅಡಿಯಷ್ಟು ಜಾಗ ಯೂಸ್ ಮಾಡ್ಕೊಂಡು ನಾನು ಹೂವಿನ ಗಿಡಗಳು ಅಷ್ಟನ್ನೇ ಹಾಕಿದ್ದೀನಿ. ಅದರಲ್ಲಿ ಯೂಸ್ ಆಗೋ ಅಂಥದ್ದು ಪಾಟಲ್ಲಿ ನಾವು ಸಾಂಬಾರು ಸೊಪ್ಪಿನ ಗಿಡ, ಮತ್ತು ಒಂದು ಏನು ಮೆಹಂದಿ ಗಿಡ, ಆಮೇಲೆ ದತ್ತಾತ್ರೇಯ ವೃಕ್ಷ ಅಂದರೆ ಹತ್ತಿ ಮರ, ಗಂಧಬಟ್ಲೆ ಹೂವು, ಗುಲಾಬಿ ಗಿಡ, ತುಳಸಿ ಗಿಡ, ಒಂದು 4-5 ಥರ ಗುಲಾಬಿ ಹಾಕಿದ್ದೀನಿ. ಈಗೆಲ್ಲ ಚಿಗುರ್ತಾ ಇದ್ದಾವೆ. ಮಲ್ಲೆ ಗಿಡ, ದುಂಡ್ಮಲ್ಗೆ, ಸೂಜಿ ಮಲ್ಗೆ, ಒಂದು 10-15 ಥರ ದಾಸವಾಳದ ಗಿಡ ಇಷ್ಟೇ ಜಾಗದಲ್ಲಿ ಹಾಕ್ಕೊಂಡಿದ್ದೀನಿ. ಗುಲಾಬಿ ಗಿಡಗಳು ಎಲ್ಲನೂ ನೋಡಿ. ಇದೆ ಶಂಖಪುಷ್ಪಿ, ಇದರಲ್ಲಿ ವೈಟೂ ಕೂಡ ಇವಾಗ ಬಿಡ್ತಾ ಇದೆ. ನನಗೆ ಹೋದ ವರ್ಷ ಎಲ್ಲ ಹಾಕಿದ್ವಿ, ನೆಲಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಕೆಲವೊಂದನ್ನು ನೆಲಕ್ಕೆ ಹಾಕಿದ್ದೀನಿ. ನೋಡಿ, ಈ ಥರ ಪಿಲ್ಲರ್ಗೆ ಹಬ್ಸಿದ್ದೀನಿ. ತುಂಬ ಚೆನ್ನಾಗಿ ಹೂ ಕೊಡುತ್ತೆ. ಹಾಗೆ ಅದರಿಂದ ನಾನು ಒಂದು ಬ್ಲೂ ಟೀನು ತಯಾರು ಮಾಡೋದು ತೋರಿಸಿದ್ದೀನಿ ನಿಮಗೆ. ಅದರದ್ದೇ ಆದ ಒಂದು ವೀಡಿಯೋನೂ ಕೂಡ ಹಾಕಿದ್ದೀನಿ ನೋಡಿ. ಇದು ಬೆಳೆದು ಹೋಗಿ RCC ಮೇಲೆ ಟಚ್ಚಾಗಿ ಮತ್ತೆ ಕೆಳಗೆ ಇಳಿತಾ ಇದೆ. ಒಂದು ಗಿಡ ಹಾಕಿದರೆ ಸಾಕು, ಭೂಮಿ ತಾಯಿ ಬಂಜೆ ಎಲ್ಲ ಅಂತಾರಲ್ಲ, ಅದಕ್ಕೆ ಶುಶ್ರೂಷೆ ಮಾಡಿ ನೀಟಾಗಿ ಮೇಂಟೈನ್ ಮಾಡಿ ಒಂದು ಬೀಜ ಹಾಕಿದರೆ ಒಳ್ಳೆ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನು ಅದಷ್ಟೇ ಚೆನ್ನಾಗಿ ನೋಡ್ಕೊಳ್ತವೆ ಬೆಳೆಗಳು. ಇವೆಲ್ಲ ಪಾಟು ನೆಲಕ್ಕಿಟ್ಟಿದ್ದೆ, ಕರೆ ಆಗಿತ್ತು. ಹಂಗಾಗಿ ಎಲ್ಲನೂ ತೊಳೆದು ಒರೆಸ್ಬಿಟ್ಟು ಒಂದು ಸ್ವಲ್ಪ ಈ ಕಡೆ ದೂರ ಸರಿಸಿದ್ದೀನಿ ಗೋಡೆಯಿಂದನ, 1-2 ದಿನ ಬಿಸಿಲು ಬೀಳಲಿ ಅಂತ. ಆಮೇಲೆ ಒಳಗಿಡ್ತಕ್ಕಂಥ ಒಂದು ಶೋ ಪಾರ್ಟ್ಸ್ ಇವೆಲ್ಲನ ಇವನು ಕೂಡ ಅವಾಗವಾಗ ಬಿಸಿಲಿಗೆ ಇಡ್ತಾ ಇರ್ತೀನಿ ಕೆಲವೊಂದನ್ನು. ಹಾಗಾಗಿ ಇವತ್ತು ಅದೆಲ್ಲ ಮಾಡಿದೆ. ಇವನ್ನೆಲ್ಲ ಸ್ವಲ್ಪ ಮಣ್ಣಾಗಿತ್ತು ಒಳಗಿಡವು, ಅವೆಲ್ಲ
ತೊಳೆದೆ. ಹಾಗೆ ಬಾಗಿಲಿಗೆಲ್ಲ ಒಂದು ಹೂವು ಇಟ್ಕೊಂಡು ಒಳಗೆ ಬಂದರೆ ಕೆಲಸ ಇದ್ದದ್ದೆಲ್ಲ ಅಮಾವಾಸ್ಯೆ ಸ್ಟಾರ್ಟಿಂಗೆ ಸ್ನಾನ ಮಾಡಿ ನಾನೆಲ್ಲ ಕೆಲಸನ ಮುಗಿಸ್ದೆ. ಇಲ್ಲಿ ನೋಡಿ, ಒಂದು ನಾನು ಟಿ ವಿ ಕ್ಯಾಬಿನೆಟಲ್ಲಿ ಒಂದು ವಿಘ್ನೇಶ್ವರ, ಒಂದು ಬಸವಣ್ಣ ಮತ್ತು ಏನು ಹೇಳ್ತೀವಲ್ಲ ಗೋಮಾತೆಯನ್ನು ಇಟ್ಟಿದ್ದೀವಿ. ಬಸವಣ್ಣ ಅನ್ನೋದಕ್ಕಿಂತ ಗೋಮಾತೆ ಮತ್ತು ವಿಘ್ನೇಶ್ವರ. ಇವತ್ತಿನ ಪೂಜೆ ಈ ರೀತಿಯಾಗಿತ್ತು. ಅಮಾವಾಸ್ಯೆಯಲ್ಲಿ ಮನೆಗೆ ನಿಂಬೆಹಣ್ಣು ಕೊಯ್ಬೇಕು, ವೆಹಿಕಲ್ಗೆಲ್ಲ ಕೊಯ್ಬೇಕು ಅಂತ ಮೊದಲಿಂದ ಅಭ್ಯಾಸ ಮಾಡ್ಕೊಂಬಂದಿದ್ದಾರೆ. ಹಾಗೆಯೇ ಇವತ್ತು ಅಮಾವಾಸ್ಯೆ ಪೂಜೆನ ತುಂಬ ಚೆನ್ನಾಗೇ ಆಯಿತು. 8:15 ಮುಗಿದಿತ್ತಲ್ವ, ಹಾಗಾಗಿ ಅಷ್ಟರೊಳಗೆ ಪೂಜೆ ಮಾಡಬೇಕಾಗಿತ್ತು. ಇವತ್ತೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟಿದ್ದು ನಾನು ಕಿಚನ್ಗೆ. ಹೊಟ್ಟೆಪಾಡು ನೋಡ್ಕೋಬೇಕಲ್ಲ. ಆಲ್ರೆಡಿ ನಾನು ನೆನ್ನೆನೇ ಸ್ವಲ್ಪ ದೋಸೆಗೆ ಹಾಕಿದ್ದೆ. ಹಾಗಾಗಿ ಮನೆಯವರು ಬೇಗ ಇದ್ದ ಕೆಲಸ ಎಲ್ಲ ಕಾರೆಲ್ಲ ತೊಳೆದ್ರು, ಬೈಕ್ ತೊಳೆದು, ಪೂಜೆ ಅವ್ರದ್ದೇ ಆಗಿತ್ತು. ಇವತ್ತೆಲ್ಲ ಜೋಡ್ಸೋದು ನನ್ನ ಕೆಲಸ ಆಗಿತ್ತು. ಹಾಗಾಗಿ ಅವ್ರಿಗೆ ತಿಂಡಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಒಟ್ಟಿಗೆ ತಿನ್ನೋಣ ಅಂಥೇಳಿ ಇವತ್ತು ಕೆಲಸನೂ ಕೂಡ ಬೇಗ ಮುಗಿದಿತ್ತು. ನನ್ನ ಬಟ್ಟೆ ವಾಷಿಂಗು ಆಗಿತ್ತು, ಸ್ನಾನವೂ ಆಗಿತ್ತು, ಪೂಜೆನೂ ಆಗಿತ್ತು. ಕೆಲಸ ಎಲ್ಲ ಮುಗಿತು. ಸಾಂಬಾರಷ್ಟೇ ಬಾಕಿ ಉಳಿಸ್ಕೊಂಡಿದ್ದೆ. ಹಾಗಾಗಿ ಇವಾಗ ಇಬ್ಬರಿಗೂ ತಿಂಡಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೊತಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಹಾಗೆ ಚಟ್ನಿ ಕೂಡ ಮಾಡಿದ್ದೆ, ಕಾಯಿ ಚಟ್ನಿ ಮಾಡಿದ್ದೆ. ಆಮೇಲೆ ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ನಾವೊಂದು ಎಲ್ಲ ಥರ ರೆಸಿಪಿಗೂ ಮಾವಿನ ಹಣ್ಣಿಂದೊಂದು ಸ್ವೀಟ್ ಮಾಡ್ಕೊತೀವಿ. ಹಾಗೆಯೇ ಇವತ್ತೂ ನಾನು ಮಾವಿನ ಹಣ್ಣಿನ ಸೀಕರಣೆ ಮಾಡಿದ್ದೆ. ದೋಸೆ ಹಿಟ್ಟಂತೂ ತುಂಬಾ ಚೆನ್ನಾಗಿ ಒದಗಿತ್ತು. ನಾನು ಒಂದು ಪಾವಷ್ಟು ನೆನಾಕಿದ್ದೆ ಅಷ್ಟೇ, ಇಬ್ಬರೇ ಅಂಥೇಳಿ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತೇಳಿದರೆ, ಉದ್ದಿನಬೇಳೆ ಇದೆಯಲ್ಲ, ಉದ್ದಿನ ಕಾಳು ತರಬೇಕು, ಬಿಳಿದು ಸಿಪ್ಪೆ ಎಲ್ಲ ತೆಗ್ದಿರೋದು. ನಾವು ಪೀಸಾಗಿರೋಂಥ ಉದ್ದಿನಬೇಳೆ ತರ್ತೀವಲ್ಲ, ಚೆನ್ನಾಗಿಟ್ಟು ಬೆಳೆಯಲ್ಲ. ಯಾಕೆಂದರೆ ಅದ್ರ ಮಧ್ಯೆ ಒಂದು ಪೌಡರ್ ಇರುತ್ತೆ, ಕಾಳನ್ನು ನೋಡಿದಾಗ ಅದು ಪೌಡರು ಕೆಳಗೆ ವೇಸ್ಟಾಗಿ ಹೋಗಿರುತ್ತೆ. ಆ ಪೌಡರು ಎಲ್ಲ ಸೇರಿರೋ ದುಂಡು ಕಾಳು ತಂದರೆ ದೋಸೆ ತುಂಬ ಹೂನಂಗೆ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನಾವು ರೈಸು ಹಾಕೋದು ಬೇಡ, ಅಷ್ಟು ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ನಾನು ಯಾವಾಗಲೂ ದುಂಡು ಉದ್ದಿನಬೇಳೆನೇ ತೊಗೊಂಬರೋದು. ಅದರಲ್ಲೂ ಅಕ್ಕಿ ಎಲ್ಲ ನಾನು ಎಳ್ಳಲ್ಲೇ ಒಣಗಿಸಿಟ್ಕೊಂಡಿರ್ತೀನಿ. ಯಾವಾಗಲೂ ನಾನು ಅಕ್ಕಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಆ ಥರ ಮಾಡಿ ಒಣಗಿಸಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಹಾಗಾಗಿ ನಾವು ಸಂಜೆ 5 ಗಂಟೆಗೆ ನೆನೆಹಾಕ್ಕೊಂಡ್ರೂ ಉದ್ದಿನಬೇಳೆ ನೆನೆಯೋಕೆ ಒಂದು 4-5 ಗಂಟೆ ಸಾಕಲ್ವ. 9-9:30 ಅಷ್ಟೊತ್ತಿಗೆ ದೋಸೆ ಹಿಟ್ಟು ರುಬ್ಬಿಟ್ರೆ ಬೆಳಗ್ಗೆ ನಾವು ಇಟ್ಟಿದ್ದಕ್ಕಿಂತ ಹೆಚ್ಚಾಗಿ ಆಲ್ರೆಡಿ ತಟ್ಟೆ ಇಟ್ಟಿರ್ತೀನಿ. ನಾನು ಯಾವಾಗ ನಾನು ಹಿಟ್ಟು ಕಲಿಸಿದ್ರು ಕೆಳಗೆ ಚೆಲ್ಲೋ ಹಂಗೆ ಬೆಳೆದಿರುತ್ತೆ ಹಿಟ್ಟು. ಇದೊಂದು ಗ್ಲಾಸ್ ಇಟ್ಟು ಆ ಪಾತ್ರೆಯಿಂದ ಕೆಳಗಿತ್ತಿಲ್ಲ, ಮತ್ತೆ ತಿರುಗಿದಾಗ ಮಿಕ್ಸ್ ಮಾಡಿದಾಗ ಯಥಾಸ್ಥಿತಿ ನಾವೆಷ್ಟು ರುಬ್ಬಿರ್ತೀವೋ ಅಷ್ಟೇ ಹಿಟ್ಟು ಬರುತ್ತೆ. ಬೆಳಗ್ಗೆ ನಾನು ದೋಸೆ ಹಾಕಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊತೀನಿ. ತುಂಬ ನೋಡ್ರಿ ಅಣಬೆ ಥರ ಬೆಳೆದಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಡೈಜೆಷನ್ನು ಅಷ್ಟೇ ಚೆನ್ನಾಗಾಗುತ್ತೆ. ತಿನ್ನೋದಕ್ಕೂ ತುಂಬಾ ಸಾಫ್ಟಾಗಿ ಸೊಗಸಾಗಿರುತ್ತೆ. ಹಾಗೆ ಇವತ್ತೊಂದು ತಿಂಡಿ ರೆಸಿಪಿ ದೋಸೆ ಕತೆ ಆಯಿತು. ನೆಕ್ಸ್ಟು ನಾನು ಏನೇನು ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ನಿಮಗೆ. ಇವತ್ತು ಒಂದು ದಿನದ ಹೆಣ್ಮಕ್ಳ ಕೆಲಸ ಹೇಗಿರುತ್ತೆ, ಒಂದು ವಾರ ಅಂದರೆ ಅಥವಾ ಒಂದು ಮನೇಲಿ ಪೂಜೆ ಏನಾದರೂ ಹಿಂಗೆ ಅಮಾವಾಸ್ಯೆ ಪೂಜೆಗಳು ವಾರಗಳು ಇದ್ದಾಗ ಈ ಥರ ಕೆಲಸಗಳು ನಾನು ಮಾಡ್ಕೊತಾ ಇರ್ತೀನಿ. ಸ್ವಲ್ಪ ಬೇಗನೆ ಎದ್ದೇಳ್ತೀನಿ ಅವತ್ತು, ಎಲ್ಲ ಟೈಮ್ಗಳಿಗಿಂತ ವಾರದ ದಿವಸ ವಿಶೇಷ ದಿನಗಳಲ್ಲಿ ಸ್ವಲ್ಪ ಬೇಗನೆ. ಇನ್ನು ಬಾಕಿ ಟೈಮಲ್ಲೆಲ್ಲ ಒಂದು ತಿಂಡಿ ಆದಮೇಲೆ ನಾವು ಸ್ನಾನ ಮಾಡಿಕೊಂಡ್ರೆ ನಡೆಯುತ್ತೆ. ಈ ದಿನಗಳಲ್ಲಿ ಅಂತಂದರೆ ನಾವು ಪೂಜೆಗೆ ಎಲ್ಲ ಜೋಡಿಸೋದಿರುತ್ತೆ. ಆಮೇಲೆ ಪೂಜೆ ಆಗೋದಕ್ಕೂ ಮುಂಚೆ ಊಟ ಮಾಡೋ ಅಭ್ಯಾಸ ಇಲ್ಲ ನಮಗೆ. ವಾರಗಳ ದಿವಸ ವಿಶೇಷವಾದ ದಿನಗಳಿರುತ್ತೆ, ಹಂಗಾಗಿ ನೈವೇದ್ಯ ಕೊಡಬೇಕಾಗಿರುತ್ತೆ. ನಾನು ಸ್ಟಾರ್ಟಿಂಗೆ ಸ್ನಾನ ಮುಗಿಸ್ಕೊಂಡೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ತೀನಿ. ಜೋಡಿಸ್ಕೊಟ್ರೆ ಮನೆಯವರಾಗಲಿ ಮಕ್ಕಳಾಗಲಿ ಒಂದು ಪೂಜೆನ ಮಾಡ್ಕೊಂಬಿಡ್ತಾರೆ. ಹಾಗಾಗಿ ಅವರಿಗೆಲ್ಲ ತಿಂಡಿ ಕೊಟ್ಟು ನಾನು ತಿಂಡಿ ಮಾಡಿದೆ. ತಿಂಡಿ ಮಾಡೋದಕ್ಕೂ ಮುಂಚೆ ಸಾಂಬಾರು ಮಾಡೋದು ಅಂತ ಹೇಳ್ಬಿಟ್ಟು ತರಕಾರಿ ಫ್ರಿಜ್ಜಿಂದ ಹೊರಗೆ ಎತ್ತಿಟ್ಟೆ. ನುಗ್ಗೆಕಾಯಿ ಇತ್ತು, ಹಾಗೆಯೇ ಒಂದು ಸ್ವಲ್ಪ ಏಲಕ್ಕಿ ಗಿಡನ ಹಾಕೋಣ ಅಂತ ಅನ್ನಿಸ್ತು. ನಾನು ಹಿಂಗೆ ಸ್ಕ್ರೋಲ್ ಮಾಡುವಾಗ ಯೂಟ್ಯೂಬಲ್ಲಿ ನೋಡೋಣ ಬೆಳೆಯೋದಾದರೆ ಬೆಳೀಲಿ ಅಂತ ಒಳ್ಳೆ ಫಲವತ್ತಾಗಿರೋಂಥ ಏಲಕ್ಕಿ ತೊಗೊಂಡು ಅದನ್ನೆಲ್ಲ ನೆನೆ ಹಾಕಿದೆ ಲೋಟದಲ್ಲಿ. ನೋಡಿ ಒಳಗಡೆ ನಾನು ಪಾಟೆಲ್ಲ ಈ ಥರ ಬೆಳೆಸಿರ್ತೀನಲ್ಲ, ಆ ಥರ ಇದೂ ಒಂದು ಬೆಳೆಸೋಣ ಅಂತ ಹೇಳ್ಬಿಟ್ಟು ಒಂದು ಏಲಕ್ಕಿ ಕಾಯನ್ನು ನಾನು ರಾತ್ರಿ ನೆನೆಹಾಕಿದ್ದೆ. ಎಷ್ಟು ದಪ್ಪ ಗುಂಡಕ್ಕೆ ನೆಂದಿದ್ವು ಅಂದರೆ ಅದನ್ನು ಮತ್ತೆ ಇನ್ನೊಂದು ಲೋಟಕ್ಕೆ ಹಾಕಿ ನಾನು ಮೊಳಕೆ ಬರೋಕ್ಕೆ ಇಡಬೇಕು. ಇವಾಗ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು
ಕೂತ್ಕೊಂಡೆ. ಮನೆಯವ್ರದ್ದೆಲ್ಲ ಮುಗೀತು, ನಾನು ತಿನ್ಕೊಳ್ಳೋಣ. ತುಂಬ ಹಶ್ವಾಗಿತ್ತು ಇವತ್ತು. ನೀನು ಇವತ್ತು ಮಾಲ್ಟು ಬ್ಲೂ ಟೀ ಏನೂ ಕುಡಿಲಿಲ್ಲ. ಅದು ಮಾಡ್ಕೊತ ಕುಂತ್ರೆ ಮತ್ತೆ ಕೆಲಸ ಆಗೋಲ್ಲ, ಮತ್ತು ಮನೆಯವ್ರಿಗೆ ಲೇಟ್ ಆಗಿಬಿಡುತ್ತೆ. ಮತ್ತು ಅಂಗಡಿಗೂ ಹೋಗಿ ಪೂಜೆ ಮಾಡೋದಿರುತ್ತೆ. ನಾವು ಅಮಾವಾಸ್ಯೆ ದಿವಸ ಒಂದು ಸ್ವಲ್ಪ ನಿಂಬೆಹಣ್ಣೆ ಎಲ್ಲ ಕೊಯ್ಯೋಂಥ ಅಭ್ಯಾಸ ಇದೆ, ಬಾಗಿಲಿಗೆ ದೃಷ್ಟಿ ತೆಗಿಯೋ ಅಭ್ಯಾಸ. ಹಂಗಾಗಿ ಅವ್ರಿಗೂ ತಡ ಆಗುತ್ತೆ ಅಂತ ಅವ್ರಿಗೆ ಕೊಟ್ಟು ನಾನೊಂದು ತಿಂಡಿನ ಮುಗಿಸ್ಕೊಂಡೆ. ಟೇಸ್ಟಿಯಾಗಿತ್ತು, ತುಂಬಾ ರುಚಿಯಾಗಿತ್ತು ಇವತ್ತಿನ ತಿಂಡಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಸಾಕಾಯ್ತಪ್ಪ ಇವತ್ತು ಅಂತ ಅಂದ್ಕೊಂಡು ಏನು ಮಾಡೋದು ಅಂತ ಆಲೋಚನೆ ಮಾಡ್ಕೊತಾನೆ. ಹೆಣ್ಮಕ್ಳದ್ದು ಅಷ್ಟೇ ಅಲ್ವಾ, ಇದನ್ನು ಮಾಡ್ತಾಯಿದ್ರೆ ನೆಕ್ಸ್ಟ್ ಏನು ಮಾಡೋದು ಅಂತ ಆಲೋಚನೆಯಲ್ಲೇ ಮುಳುಗೋಗಿರ್ತೀವಿ. ಮತ್ತು ಅದಕ್ಕೆ ಒದಗಿಸ್ಬೇಕಲ್ಲ, ಯಾವ ಟೈಮಿಗೆ ಏನು ಮಾಡ್ಕೋಬೇಕು, ಏನು ತಗೋಬೇಕು, ಏನಿಲ್ಲ, ಇದೇ ಇರುತ್ತೆ ಗಮನ. ನಾವು ತಟ್ಟೆ ಹತ್ರ ತಿಂಡಿ ತಿಂತಾಯಿದ್ರು ಮುಂದಿನ ಕೆಲಸ ತಲೆಯಲ್ಲಿ ಓಡ್ತಾ ಇರುತ್ತೆ. ಎಲ್ರಿಗೂ ಹಾಗೆ ಅಂತ ಅಂದ್ಕೊತೀನಿ. ನಂದೇನು ಸ್ಪೆಷಲ್ ಅಲ್ಲ, ಎಲ್ಲರ ಥರನೇ ನಾನು ಆ ಯೋಚನೆಯಲ್ಲೇ ಎಷ್ಟು ದೋಸೆ ತಿಂದೆ ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ ಒಂದು 3-4 ದೋಸೆ ತಿಂದಿದ್ದೀನಿ ಅನಿಸುತ್ತೆ. ಹೋಟ್ಲಿಗೆ ಹೋದರೆ ಒಂದು ದೋಸೆಗೇ ಎಷ್ಟೋ ತಿಂದಿದ್ದೀನೋ ಅಂತ ಗಡ್ರದೇಗು ಅಂತೀವಿ ನಾವು, ಆ ಥರ ಬರುತ್ತೆ. ಮನೆಯಲ್ಲಿ ಇನ್ನೂ ತಿನ್ನಬೇಕು ಅಂತ ಅನಿಸೋವಷ್ಟು ದೋಸೆ ಹಾಕ್ಕೊಂಡು ತಿಂತೀವಿ. ಹೋಟ್ಲಿಗೆ ಹೋದರೆ ದುಡ್ಡು ಕೊಟ್ಟು ತಿಂತೀವಲ್ಲ ಅದಕ್ಕೋ ಅಥವಾ ಬೇರೆ ಏನು ಕಾರಣನೋ ಗೊತ್ತಿಲ್ಲಪ್ಪ, ಅದ್ರ ರೀಸನ್ ನನಗೆ. ಒಂದೇ ಒಂದು ದೋಸೆ ಚಟ್ನಿಗೇ ಫುಲ್ಲಾಗಿ ಹೋಗ್ಬಿಡ್ತೀವಿ. ಅಲ್ಲೇ ಇನ್ನೊಂದು ಗಂಟೆ 1.5 ಗಂಟೆ ಅನ್ನೋ ಅಷ್ಟೊತ್ತಿಗೆ ಹೊಟ್ಟೆ ಚೆನ್ನಾಗಿ ಹಸ್ತು ಮತ್ತೆಲ್ಲ ತಡ್ಕಾಡಂಗಾಗಿದೆ. ಏನಿದೆ ಮನೆಯಲ್ಲಿ ತಿನ್ನೋದಕ್ಕೆ ಅಂತ ಹುಡ್ಕೋ ಪರಿಸ್ಥಿತಿ ಆಗೋಗ್ಬಿಡುತ್ತೆ. ಅದೇನೋ ಮರ್ಮ ಗೊತ್ತಿಲ್ಲ. ಇಡ್ಲಿ ಮಾಡಿದ್ರು ಅಷ್ಟೇ, ಮನೇಲಿ ಮಾಡಿದರೆ ಒಂದು 6-7 ಇಡ್ಲಿ ತಿಂತೀವಿ. ಅಲ್ಲಿ 2 ಇಡ್ಲಿ, 1 ವಡೆಗೆ ಫುಲ್ ಸುಸ್ತು, 1 ದೋಸೆಗೆ ಫುಲ್ ಸುಸ್ತು. ಹಂಗಾಗ್ಬಿಡುತ್ತೆ. ಹಂಗೆ ತಿಂಡಿ ತಿಂದ್ಕೊಂಡೆ. ಮತ್ತು ಮನೆಯವರು ಅದು ಇದು ಅಂತ ಕೇಳ್ತಾಯಿದ್ರು, ಕೊಡೋಕ್ಕೆ ಅಂತ ಹೋದೆ. ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಇದ್ದಿದ್ದೆ ಅಲ್ಲ ಹೆಣ್ಮಕ್ಳದ್ದು ಉಳಿದಂಥ ಕೆಲಸಗಳು, ಡಸ್ಟ್ಬಿನ್ ಎಲ್ಲ ತೊಳೆದು ರೆಡಿ ಮಾಡಿಟ್ಟೆ. ಮತ್ತು ಸ್ಟಾಕ್ ನಾಳೆಗೆ ಪ್ರತಿದಿನ ಅದೊಂದು ಇರುತ್ತೆ ಕೆಲಸ, ಡಸ್ಟ್ಬಿನ್ ವಾಶ್ ಮಾಡಿ ಒಂದು ಕವರ್ ಹಾಕೋದು. ಹಿಂಗಾಗಿ ಕವರ್ ನಾನು ಯಾವುದೂ ವೇಸ್ಟ್ ಮಾಡೋಲ್ಲ, ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಪ್ರತಿದಿನ ಕವರ್ ಬೇಕಾಗುತ್ತೆ ನನಗೆ. ಹಾಗಾಗಿ ಒಂದು ಕೋಣೆ ಕ್ಲೀನಿಂಗ್ ಕಾರ್ಯಕ್ರಮ ನಡೀತಾ ಇದೆ. ಅದನ್ನಂತೂ ಮಾಡಲೇಬೇಕು, ಬಿಟ್ಕೊಂಡು ಕುತ್ಕೊಳ್ಳೋ ಹಂಗಿಲ್ಲ. ಎಂದಾದರೂ ಒಂದು ದಿವಸ ಮೈ ಮರೆತು ಕುಂತ್ರೆ ಅವತ್ತೇನಾದರೂ ಯಾರು ಗೆಸ್ಟ್ ಬಂದಿರ್ತಾರೆ, ಇಲ್ಲದ್ರೆ ಹೆವಿ ಏನಾದರೂ ಕೆಲಸ ಇರುತ್ತೆ, ಹೊರಗೆ ಹೋಗೋದು ಬಂದುಬಿಡುತ್ತೆ. ಹಾಗಾಗಿ ಅವತ್ತಿನ ಕೆಲಸ ಅವಾಗಿನ ಕೆಲಸ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಾವು ಮೈಂಡ್ ಫ್ರೀ. ಎಲ್ಲೋದ್ರೂ ಇಷ್ಟೇ, ಇಲ್ಲ ಕೆಲಸ ಇಲ್ಲ, ಅಷ್ಟೇ ಮಾಡ್ಕೊಂಡು ಉಣ್ಣೋದಷ್ಟೇ, ಹೋದ ತಕ್ಷಣ ಟೀ ಇಡೋದಷ್ಟೇ. ಯಾರೇ ಬಂದರೂ ಯೋಚನೆ ಮಾಡೋ ಅಂಥ ನೆಸೆಸಿಟಿನೇ ಇರೋದಿಲ್ಲ. ಕ್ಲೀನಾಗಿ ಮನೆ ಇತ್ತು ಶುದ್ಧವಾಗಿ ಅಂತಂದರೆ ಎಲ್ರಿಗೂ ಕ್ಲೀನಾಗಿ ಕೆಲಸ ಆಗಿಲ್ಲ, ಅಷ್ಟು ಕೆಲಸ ಇದೆ, ಇಷ್ಟು ಕೆಲಸ ಇದೆ, ಹೆಂಗಪ್ಪ ಅವ್ರನ್ನ ಇವಾಗ ಕರೆಯೋದು ಮನೆಗೆ, ಆ ಸಂಕೋಚನೇ ಇರೋಲ್ಲ ಹೆಣ್ಮಕ್ಳಿಗೆ. ಮನೆ ಕ್ಲೀನಾಗಿತ್ತು, ಅದರಲ್ಲೂ ಕಿಚನ್ನು ಕ್ಲೀನಾಗಿತ್ತು ಅಂದರೆ ಹೆಣ್ಮಕ್ಳು ಆರಾಮ್ಸೆ ಇರ್ಬೋದು, ನೆಮ್ಮದಿಯಾಗಿ. ಎಲ್ಲಾದರೂ ಕುಂತತ್ರನೂ ಕೂಡ ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಹೀಗೆ ಎಲ್ಲ ಮುಗೀತು. ಸಂಜೆ ಇನ್ನೇನು ಮನೇಲಿ ನೋಡ್ತೀನಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಏನಿಲ್ಲ, ಓನ್ಲಿ ಬಿಸ್ಕೆಟ್ ಅಷ್ಟೇ ಇತ್ತು. ಬಿಸ್ಕೆಟ್ ನಾನು ಅಷ್ಟಾಗಿ ಇಷ್ಟಪಡಲ್ಲ. ಮನೆಯವರು ಕೂಡ ಸಂಜೆ ಬೇಗನೆ ಬರ್ತೀನಿ ಅಂದರು, ಸ್ನ್ಯಾಕ್ಸ್ ಏನೂ ಇರಲಿಲ್ಲ. ಅದಕ್ಕೆ ಚಟ ಪಟ ಅಂತೇಳ್ಬಿಟ್ಟು ಬೇಗ ನಾನೇ ಖಾರ ಖಾಲಿಯಾಗಿತ್ತು, ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಮಸಾಲೆಗಳ್ನ ಹಾಕ್ಕೊಂಡು ನೋಡ್ತಾ ಇರ್ಬೋದು ನೀವು. ದಿಢೀರ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ನಾನು. ಕಾರ್ನ್ಫ್ಲೇಕ್ಸ್ ಅಂತೂ ಮನೆಯಲ್ಲೇ ಇತ್ತು. ಹಂಗಾಗಿ ಅವ್ರು ಬರೋದ್ರೊಳಗೆ ಒಂದು ಸ್ವಲ್ಪ ಖಾರ ಮಾಡಿಬಿಡೋಣ. ಮಂಡಕ್ಕಿ ಇರಲಿಲ್ಲ, ಅವಲಕ್ಕಿ ಇರಲಿಲ್ಲ ಮನೆಯಲ್ಲಿ, ಎರಡಕ್ಕೂ ಮಿಕ್ಸ್ ಮಾಡೋಕ್ಕೆ ತಲೆಕೆಟ್ಟ ಕೆಲಸ ಇವತ್ತು ಆಗಿದ್ದು ನಂದು. ಆದರೂ ಸಖತ್ತಾಗಿತ್ತು, ತಿನ್ನೋಕ್ಕೆ ಮಾತ್ರ ಟೇಸ್ಟಿಯಾಗೇ ಇತ್ತು. ನೋಡಿ ಸೇವ್ ಬಿಡ್ತಾಯಿದ್ದೀನಿ ನಾನು. ಅದೇ ಹೆಣ್ಮಕ್ಳು ಕಲ್ತಿದ್ರೆ ಕಸ ರಸ ಮಾಡ್ಕೊಂಡು ತಿನ್ಬೋದು ಅಂತ ನಾನು ಯಾವಾಗಲೂ ನಾನು ವೀಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ. ನೋಡಿ ಈ ಥರ ಸೇವು ಸಖತ್ ರುಚಿಯಾಗಿತ್ತು. ಎಲ್ಲ ಅದಕ್ಕೆ ಬೋಂಡ ಥರನೇ, ಬಟ್ ಸ್ವಲ್ಪ ಚಕ್ಲಿ ಹುಳ್ಳಿಗೆ ಹಾಕ್ಕೊಂಡು ನಾವು ಒತ್ತೋ ಥರ ಇರಬೇಕು ಅಷ್ಟೇ. ಕುರುಮ್ ಅಂತ ಒಳ್ಳೆ ಟೇಸ್ಟಿಯಾಗಿ ಒಳ್ಳೆ ಎಣ್ಣೆಯಲ್ಲಿ ಆಗಿರೋಂಥ ಸೇವು ರೆಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ಥರ ಇವತ್ತು ಸ್ವಲ್ಪ ಹೊತ್ತು ರೆಸ್ಟ್ ಆಯಿತು. ಮಧ್ಯಾಹ್ನ ಅಲ್ಗೂ ಲಂಚ್ ಬ್ರೇಕ್ ಅಂತ ನನಗೂ ಸಿಕ್ತು. ಒಂದು 2-3 ಗಂಟೆ ಸ್ವಲ್ಪ ಮಲಗಲ್ಲ ನಾನು, ರಾತ್ರಿ ನಿದ್ದೆ ಬರಲ್ಲ ಅಂತ ಆಗ್ಲೊತ್ತೇನಾರೇ ಮಾಡ್ತಾನೇ ಇರ್ತೀನಿ. ಇಲ್ಲ ಅಂದರೆ ಇನ್ನೇನು ಇರುತ್ತಲ್ಲ ನನ್ನ ಕೆಲಸ, ಎಡಿಟಿಂಗ್ ಕೆಲಸ, ಎಡಿಟಿಂಗ್ ಮಾಡ್ಕೊತಾ ಇರ್ತೀನಿ.
ಹಂಗಾಗಿ ಇವತ್ತು ಸ್ವಲ್ಪ ಮಧ್ಯಾಹ್ನ ಎಡಿಟಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಹಾಗೆಯೇ ಮನೆಯವರು ಟೀ ಕಾಫಿ ಮಾಡೋಣಂತ ಸ್ವಲ್ಪ ಬೇಗನೆ ಬಂದಿದ್ದರು ಇವತ್ತು. ಯಾಕೋ ಗೊತ್ತಿಲ್ಲ, ಏನು ಕೆಲಸ ಕಮ್ಮಿ ಇತ್ತು ಏನೋ ಗೊತ್ತಿಲ್ಲ. ನಾನು ಕೂಡ ಇವತ್ತು ಹೋಗಲಿಲ್ಲ ನಾನು ಶಾಪ್ಗೆ. ಹಂಗಾಗಿ ಹೋಗಿ ಬರ್ತಾಯಿದ್ದಾರೆ. ಏನಾದರೂ ಕೇಳ್ತಾರೆ ಅವರು, ಹೇಳಿದರೆ ತಂದುಬಿಡ್ತಾರೆ ಬೇಕ್ರಿ ಒಳಗೆ. ಆದರೆ ನಾನೇ ಮನೇಲೇ ಮಾಡೋಣ, ಮನೇಲಿ ಮಾಡಿಕೊಟ್ರೆ ಅವ್ರು ಚೆನ್ನಾಗಿದೆ ಅಂದರೆ ಏನೋ ಒಂಥರ ಖುಷಿ. ಹೆಣ್ಮಕ್ಳಿಗೆ ಎಷ್ಟೇ ಸ್ಟ್ರೈನ್ ಆದರೂ ಯಾರಾದರೂ ನಾವು ಮಾಡಿದ್ದನ್ನು ಕೊಟ್ಟು ಆಹಾ ಎಷ್ಟು ಚೆನ್ನಾಗಿದೆ ರೀ, ಏನು ಮಾಡಿದ್ರಿ ರೀ, ಏನು ಹಾಕಿದ್ರಿ ರೀ ಅಂದ್ರೇ ಒಂದು ಸಂತೋಷ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ತನಗಿಲ್ಲದೆ ಇದ್ರೂ ಅದನ್ನಷ್ಟು ಅವ್ರಿಗೆ ಕೊಟ್ಟು ಅಷ್ಟು ಖುಷಿ ಪಡ್ತಾಳೆ ಒಂದು ಹೆಣ್ಣು. ಆ ಥರ ನಾನು ನನ್ನ ಟೇಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಖಾರ ಎಲ್ಲ ಮುಗೀತು. ಅದು ಎಲ್ಲ ನಾವು ಚಕ್ಲಿ ಒಳ್ಳಲ್ಲಿ ಮಿಕ್ಕಿಂದಂಥ ಹಿಟ್ಟಲ್ಲಿ ಘಾಟಿ ಅಂತೀವಿ, ಆ ಥರ ಒಂದು ಸ್ವಲ್ಪ ಕೋಡ್ಬೇಳೆ ಥರ ತಿಕ್ಬಿಟ್ಟು ಹಾಗೆ ಹಾಕಿದೆ. ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ಸ್ವಲ್ಪ ದಪ್ಪಕ್ಕೆ ಚಕ್ಲಿ ಥರ ಕೋಡ್ಬೇಳೆ ಥರ ಸಿಗ್ತಾ ಇರುತ್ತೆ ಖಾರದೊಳಗೆ ಅಂತ ಈ ಥರ ಹುರಿದಾಕಿ ಅದನ್ನು ಕ್ರಿಸ್ಪಿ ಆಗಂಗೆ ಫ್ರೈ ಮಾಡಿಕೊಂಡೆ. ತಿನ್ನಕ್ಕಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ಸ್ಟ್ರೈನ್ ಆಗುತ್ತೆ, ಆದರೆ ಹೆಲ್ತಿಯಾಗಿ ನಾವು ಮನೆಯಲ್ಲೇ ಇರತಕ್ಕಂಥ ಹೆಂಗಂದ್ರೂ ಒಳ್ಳೆ ಸಾಮಾನೇ ತಂದಿರ್ತೀವಲ್ವ. ನಾವು ಒಂದು ಅರ್ಧ ಗಂಟೆ ತಲೆ ಕೆಡಿಸ್ಕೊಂಡು ಮಾಡಿದರೆ ಒಂದು ವಾರ ತಿನ್ನೋಷ್ಟು ಸ್ನ್ಯಾಕ್ಸ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಐಟಮಿಗೆಲ್ಲ ದುಡ್ಡು ಕೊಡೋದು ಹೊರಗೆ ಥರ ಅಂತ ಕಾಂಡಿಮೆಂಟ್ಸ್ ಆಗಲಿ ಸ್ವೀಟ್ ಸ್ಟಾಲ್ ಆಗಲಿ ತರ್ತೀವಲ್ಲ, ಅವ್ರು ಮಾಡಿರ್ತಾರಲ್ಲ ಆ ಶ್ರಮಕ್ಕೆ ಅಲ್ಲಿ ದುಡ್ಡು ಕೊಡ್ತೀವಿ, ಅವ್ರ ಟ್ಯಾಲೆಂಟಿಗೆ, ಅವರು ಮಾಡೋ ರುಚಿಗೆ. ಅದಕ್ಕೆ ನಾವು ದುಡ್ಡು ಜಾಸ್ತಿ ಕೊಡೋದು. ಸಾಮಾನಿಗೆ ಅಷ್ಟೊಂದು ದುಡ್ಡೇನು ಖರ್ಚೇನಾಗಲ್ಲ. ಅಲ್ಲಿ ಮಾಡ್ತಾರಲ್ಲ ನಿಂತ್ಕೊಂಡಿದ್ದು ತಲೆ ಕೆಡಿಸ್ಕೊಂಡು ಅದಕ್ಕೆ ಕೊಡ್ತೀವಿ ದುಡ್ಡು ನಾವು. ಅದೇ ಕೆಲಸ ಎಲ್ಲ ಟೈಮಲ್ಲೂ ಹಾಗೆ ಅಂತಲ್ಲ, ಒಂದೊಂದು ಸರಿ ಮನಸ್ಸಿಗೆ ಬಂದಾಗ ಮಾಡಿಬಿಡ್ಬೇಕು, ನಾವು ಬರುತ್ತೆ ಅನ್ನೋ ಖುಷಿ ಸಿಗುತ್ತೆ. ನೋಡಿ ಮುರಿದೆ ಇಷ್ಟು ಸೇವ್ ಆಯಿತು. ನಾನು ಕಲಿಸ್ಕೊಂಡಿದ್ದೆ ಎಷ್ಟಿತ್ತು, ಒಂದೇ ಒಂದು ಸರಿ ಚಕ್ಲಿ ಒಳಗೆ, ಅದಕ್ಕೂ ಫುಲ್ಲಲ್ಲ, ಮುಕ್ಕಾಲು ಭಾಗ ತುಂಬ ಅಷ್ಟು ಇಟ್ಟು ಕಲಿಸ್ಕೊಂಡಿದ್ದೆ, ಇಷ್ಟು ಸೇವ್ ಆಯಿತು. ನೋಡಿ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮನೆಯದೇ ಕಡಲೆಬೇಳೆ ಇಟ್ಟು ಹಾಕ್ಸಿರ್ತೀವಲ್ಲ ನಾವೇನೇ ಮನೆಯಲ್ಲಿ, ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆಲ್ಲನೂ ಕೂಡ ಇವಾಗ ಇದಾಯಿತು, ಖಾರ ಎಲ್ಲ ಕರ್ಕೊಂಡೆ. ಜೊತೆಗೆ ಇವಾಗ ಕಾರ್ನ್ಫ್ಲೇಕ್ಸು ಎಲ್ಲ ತಂದಿಟ್ಕೊಂಡಿರ್ತೀನಿ ನಾನು. ಅವಾಗ ಮಂಡಕ್ಕಿ ಅವಲಕ್ಕಿ ಅದಕ್ಕೆಲ್ಲನೂ ಸೇರಿಸ್ತಾ ಇರ್ತೀನಿ ಕರೆದು. ಹಾಗಾಗಿ ಒಂದು ಸ್ವಲ್ಪ ಕಾರ್ನ್ಫ್ಲೇಕ್ಸು ಹಾಕೋಣ, ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ಮಂಡಕ್ಕಿ ಇಲ್ಲದೇ ಇದ್ದರೆ ಏನಂತೆ ಅಂತ ಹೇಳ್ಬಿಟ್ಟು ನಾನು ಅವಲಕ್ಕಿ ಮಂಡಕ್ಕಿ ಇಲ್ಲದೆ ಇರೋಕ್ಕೆ ಖಾರನ ಇವತ್ತು ಮಾಡೋಣ ಅಂಥೇಳಿ ಆಲೋಚನೆ ಮಾಡಿಕೊಂಡೆ ನಾನು. ತುಂಬಾ ಚೆನ್ನಾಗಿ ಬಂತು. ಸ್ವಲ್ಪ ಎಣ್ಣೆ ಕಾದಿದ್ರೆ ಫ್ಲೇಕ್ಸು ಫುಲ್ಲು ಫ್ಲವರ್ ಥರ ಅಳ್ಕೊಳುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಆ ಥರ ಎಣ್ಣೆ ಗರ್ಸ್ಲಾಗುತ್ತೆ ಅಂದರೆ ಕೊಳೆ ಆಗುತ್ತೆ, ಕಸರಾಗುತ್ತೆ ಅಂಥೇಳಿ ಒಂದು ಜರಡಿಯನ್ನು ಇಟ್ಟು ಅದರೊಳಗೆ ಹಾಕಿ ತೆಗಿತಾ ಇದ್ದೀನಿ. ಅದರಲ್ಲಿ ಬೇಗ ಎತ್ಕೊಳ್ಳೋಕ್ಕಾಗಲ್ಲ ಈ ಜಾಲರಿಗಳೆಲ್ಲ, ಆದರೆ ಅಷ್ಟು ಒಮ್ಮೆಕ್ಲೆ ಬರಲ್ಲ ಎಲ್ಲನೂ. ಹಾಗಾಗಿ ಒಂದು ಜಾಲರಿಯನ್ನು ಇಟ್ಟು ಹಾಕಿದರೆ ನಮಗೆ ಈಸಿ ಆಗುತ್ತೆ. ಎಣ್ಣೆಲಿ ಮುಳುಗಬೇಕು ಅಂದರೆ ಜಾಲರಿ ಸ್ವಲ್ಪ, ಹಂಗಾದರೆ ಅದೆಷ್ಟು ಹಿಡಿಯುತ್ತೆ ಅಷ್ಟನ್ನು ಕಾರ್ನ್ಸನ್ನು ಹಾಕಿ ನಾನು ತೆಗಿತಾಯಿದ್ದೀನಿ. ಇದು ಈಸಿನೂ ಕೂಡ ಆಗುತ್ತೆ, ನಾವು ಮತ್ತೆ ಎತ್ತು ಮಾಡೋ ಅನ್ನೋಷ್ಟು ಕಪ್ಪಾಗಿಬಿಡುತ್ತೆ ಕೆಲವೊಂದು. ಹಂಗಾಗಿ ನಾನು ಈ ಥರ ಒಂದು ಸ್ಟ್ರೈನರನ್ನು ಇಟ್ಬಿಟ್ಟು ಎಣ್ಣೆ ಒಳಗೆ ಮಾಡ್ತಾಯಿರ್ತೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಕೊಬ್ಬರಿನೂ ಹಾಕಿದೆ. ಕೊಬ್ಬರಿ ಆಲ್ರೆಡಿ ಬಿಸಿಲಿಗೆ ಒಣಗಿಸಿರೋದೆಯಾ, ಆದರೂ ಎಣ್ಣೆಲಿ ಒಂದು ಸರಿ ಹಾಕಿ ಸ್ವಲ್ಪ ಕಲರ್ ಮೊಬ್ಬಾಗುತ್ತೆ ಅಷ್ಟೇ. ತಿನ್ನಬೇಕಾದ್ರೆ ಸಖತ್ತಾಗಿರೋ ರುಚಿ ಕೊಡುತ್ತೆ ಇದು. ಕುರುಮ್ ಅಂತ ಅದೊಂಥರ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬರಿನೂ ಕೂಡ ಅದಕ್ಕೆ ಸೇರಿಸ್ದೆ. ಒಂದು ಬಟ್ಲಷ್ಟು ತಗೊಂಡಿದ್ದೆ ನಾನು. ನೋಡಿ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ, ಇಷ್ಟು ಖಾರ ಆಯಿತು ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತಾ ಹೋಗ್ತೀನಿ. ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿ ಇತ್ತಪ್ಪ, ರುಚಿಯಾಗಿತ್ತು. ಮನೆಯಲ್ಲೇ ಮಾಡ್ಕೊಂಡ್ರೆ ಆಮೇಲೆ ಮನೆಯಲ್ಲೂ ಕೂಡ ಇಷ್ಟಪಟ್ಟರು. ಒಂದು ವಾರ ಸಂಜೆ ಟೈಮಿಂಗೆ ಕುತ್ಕೊಂಡು ಟೈಮ್ ಪಾಸು ಕೂಡ ಮಾಡ್ಬೋದು. ಹಾಗೆಯೇ ಒಂದು ಬೌಲಷ್ಟು ಶೇಂಗಾ ತೊಗೊಂಡೆ, ಜಾಮೂನ್ ಬೌಲಲ್ಲಿ. ಆ ಶೇಂಗಾನ ಕೂಡ ಕ್ರಿಸ್ಪಿ ಆಗಂಗೆ ಕರ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣೂರಿ ಮಾಡ್ಕೋಬೇಕು ಶೇಂಗಾ ಹಾಕಿದಾಗ. ಯಾಕೆ ಅಂದರೆ ಕೆಲವೊಂದು ಹಸಿ ಇರುತ್ತೆ ಶೇಂಗಾ, ಅದು ಚೆನ್ನಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿದಾಗ ಕ್ರಿಸ್ಪಿನೆಸ್ ಬರಬೇಕಲ್ಲ, ಅದಕ್ಕೆ. ಹಾಗೆಯೇ ಕಡಲೆನ ಹಂಗೆ ಹಾಕಿದ್ರೆ ನಡೆಯುತ್ತೆ, ಆದರೆ ಒಂದು ಸರ್ತಿ ಎಣ್ಣೆಗೆ ಮುಳುಗ್ಸಿ ಹಾಕಿದರೆ ಅದೊಂಥರ ರುಚಿ ಕೊಡುತ್ತೆ ಅಂಥೇಳಿ ಅದನ್ನು ಕೂಡ ನಾನು ಸ್ಟ್ರೈನರ್ಗೆ ಹಾಕಿ ಎತ್ತುತ್ತಾ ಇದ್ದೀನಿ ನೋಡಿ.
ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಇವಾಗ ಚಳಿ ಶುರುವಾಗಿದೆಯಲ್ಲ, ಮಳೆ ಲೈಟಾಗಿ ಶುರು ಆಗ್ತಿದೆ, ಬಂದಿಲ್ಲ ಅಂಥ ಮಳೆ ಏನು. ಆದರೆ ಮಳೆಗಾಲ ಸ್ವಲ್ಪ ಚಳಿ ಗಾಳಿ ಬಂದುಬಿಡುತ್ತೆ, ಮೆತ್ತಗಾಗಿರುತ್ತೆ ಕಡಲೆ ಅದೆಲ್ಲ. ಹಂಗಾಗಿ ಒಂದು ಸ್ವಲ್ಪ ಬಿಸಿಗೆ ಹಾಕ್ತೆ. ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯನ್ನು ಎಣ್ಣೆಗೆ ಫ್ರೈ ಮಾಡಿಕೊಂಡೆ. ಹಾಗೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಎಲ್ಲ. ಈಗ ನಾನೇನು ಇದಕ್ಕೆ ಮತ್ತೆ ಒಗ್ಗರಣೆ ಮಾಡೋದಿಲ್ಲ. ಆಲ್ರೆಡಿ ಒಂದು ಸ್ವಲ್ಪ ಜೀರಿಗೆನ ಜಜ್ಜಿಟ್ಕೋಬೇಕು, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋಬೇಕು. ನೋಡಿ, ಬೆಳ್ಳುಳ್ಳಿ ಹಿಂಗೆ ಹಾಕಿ ಎತ್ತಿಬಿಡ್ಬೇಕು ಸಾಕು. ಹಿಂಗೆ ಎತ್ತಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದೆಲ್ಲ ಮುಗೀತು. ಇವಾಗ ಇದಷ್ಟು ಮುರ್ಕೊಳ್ಳೋಣ. ಘಾಟಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಒಂದು ಚಿಕ್ಕದಾಗಿ ಎಲ್ಲ ಅದಕ್ಕೆ ಮುರಿದು ಸೆಟ್ ಮಾಡ್ತಾಯಿದ್ದೀನಿ. ಇವಾಗ ಕರ್ಕೊಂಡಿದ್ನಲ್ವ ಕೊಬ್ಬರಿ, ಹಾಗೆಯೇ ಕಡಲೆ, ಶೇಂಗಾ ಎಲ್ಲನೂ ಸಪ್ರೇಟಾಗಿ ಸ್ವಲ್ಪ ಹಾಕಿಟ್ಟಿದ್ದೆ, ಆರಲಿ ತಣ್ಣಗಾಗಲಿ. ಎಲ್ಲ ಒಂದ್ರ ಮೇಲೆ ಒಂದು ಬಿಸಿದೆ ಬಿದ್ದುಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಅಂಥೇಳಿ. ಹಾಗೆ ಜೀರಿಗೆ ಪುಡಿ ಕುಟ್ಕೊಂಡಿದ್ದೆ, ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಅದಕ್ಕೆ. ಹಾಗೆಯೇ ಸ್ವಲ್ಪ ಏನು ಅದಕ್ಕೆಲ್ಲ ಮಸಾಲೆಗಳು, ಖಾರ ಎಲ್ಲ ಬೇಕಲ್ವ, ಹಾಗಾಗಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದೆ. 1 ಟೇಬಲ್ ಸ್ಪೂನಷ್ಟು ಗುಂಟೂರಿಂದ ತಂದಂಥ ಮಸಾಲ ಖಾರದ ಪುಡಿ ಹಾಕಿದೆ ನಾನು. ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ, ಅದನ್ನು ಒಂದು 2 ಪೀಸು ಮುರಿದು ಹಾಕ್ಕೊಂಡಿದ್ದೀನಿ ಕರೆದಿದ್ದ. ಹಾಗೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಪುಡಿನೂ ಕೂಡ ಸೇರಿಸಿದ್ದೀನಿ ಇಲ್ಲಿ. ಇದು ಚಿಕ್ಕದಾಯ್ತು ಅನಿಸುತ್ತೆ, ಬೇಷನ್ನು ದೊಡ್ಡದು ತೊಗೋಬೇಕಾಗಿತ್ತು ನಾನು. ಅದನ್ನು ಹಂಗೆ ಕಾರ್ನ್ಫ್ಲೇಕ್ಸು ಕೂಡ ಕರ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇನ್ನೂ ಬೇಕಂದ್ರೆ ನೀವು ಸ್ವಲ್ಪ ಚಾಟ್ ಮಸಾಲ ಇರುತ್ತಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇಷ್ಟು ಚೆನ್ನಾಗಿರೋ ಖಾರ ರೆಡಿ ಆಯಿತು. ತಿನ್ನೋದಕ್ಕೆ ಮಾತ್ರ ಹಾಗೆ ಸಖತ್ತಾಗಿರೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್, ಮತ್ತೆ ಸಿಗೋಣ.